ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಡೈಲಿ 8 AM ಎದ್ದೇಳ್ತೇನೆ. ನನ್ನ ಜೊತೆ ನನ್ನ ಮಗಳು ಕೂಡ ಎದ್ದೇಳ್ತಾಳೆ. ಸೊ ಹಾಗಾಗಿ ಆಮೇಲೆ ಅವಳನ್ನು ನಾನು ಮಲಗಿಸೋಲ್ಲ. ಸ್ವಲ್ಪ ಅವಳನ್ನು ಆಟ ಆಡೋಕ್ಕೆ ಬಿಟ್ಟು ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಸೊ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟ್. ಅಂದರೆ ನನ್ನ ಮಗು ಬ್ರೇಕ್ಫಾಸ್ಟ್ ತಿಂತಲ್ಲೇ ಸ್ವಲ್ಪ ನಿದ್ದೆ ಬಂತು, ಹಾಗೆ ಮಲಗಿದ್ಲು. ಆಮೇಲೆ ನಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ, ಲೈಕ್ ಕ್ಲೋತ್ ಎಲ್ಲ ವಾಷಿಂಗ್ ಮೆಷಿನ್ ಹಾಕಿ ಎಲ್ಲ ಒಣಗಿಸಿ ನಾನು ಸ್ನಾನ ಮಾಡಿ ಸ್ವಲ್ಪ ಬೆಳಗ್ಗೆನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಡಿ ಆಗೋಣ ಅಂತ. ಮಧ್ಯಾಹ್ನ ಮೇಲೆ ನಾನು ಏನೆಲ್ಲ ಮಾಡ್ತೀನಿ ನಾನು ನನ್ನ ಮಗು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅಲ್ವಾ, ನನ್ನ ಗ್ಯಾಲರಿ ಫ್ರಂಟ್ ಬೀಚ್ ಇದೆ ಅಂತ. ಸೊ ನಾನು ನಿಮಗೆ ತೋರಿಸ್ತೇನೆ ಈಗ. ಇದು ಇಲ್ಲಿಂದ ಗ್ಯಾಲರಿ, ಇದು ನಮ್ಮದು ರೂಮ್ ಗ್ಯಾಲರಿ. ಸೊ ಸ್ವಲ್ಪ ನೀಟ್ ಇಲ್ಲ ಅಷ್ಟು. ಅಲ್ಲಿ ಒಂದು ತುಳಸಿ ಇದೆ, ಸೊ ನಾನು ತೋರಿಸ್ತೇನೆ. ಸೊ ಇಲ್ಲಿ ಒಂದು ತುಳಸಿ ಇಟ್ಟಿದ್ದೇನೆ, ಬಿಕಾಸ್ ಈಗ ಸ್ವಲ್ಪ ಹಾಟ್ ಅಲ್ವಾ, ಹಾಗೆ ಬಿಸಿಲಿಗೆ ಸ್ವಲ್ಪ ನಾನು ಬದಿಗೆ ಇಟ್ಟಿದ್ದೇನೆ. ಆ್ಯಂಡ್ ಇದು ಅಂದರೆ 2-3 ದಿವಸಕ್ಕೊಮ್ಮೆ ನಾನು ಗುಡಿಸ್ತೇನೆ, ಯಾಕಂದರೆ ಅಷ್ಟು ನಾನು ಗ್ಯಾಲರಿ ಯೂಸ್ ಮಾಡಲ್ಲ. ಆ್ಯಂಡ್ ನೋಡ್ಬೋದು ಇಲ್ಲಿ ನೋಡಿ ಗಾಯ್ಸ್, ಅಲ್ಲಿ ಬೀಚ್ ಇದೆ ನೋಡಿ, ಅಲ್ಲಿ ಬೀಚ್ ಇದೆ. ಓಕೆ, ಸೊ ನಮ್ಮ ಗ್ಯಾಲರಿ ಮುಂದೆ ಬೀಚ್ ನೋಡಿದ್ರಿ. ಈಗ ನನ್ನ ಮಗು ಒಂದು ಸ್ಮಾಲ್ ನ್ಯಾಪ್ ಮಾಡಿ ಈಗ ಎದ್ದಿದ್ದಾಳೆ. ಸೊ ಅವಳನ್ನು ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಮಲಗಿಸಿ ಆಮೇಲೆ ನೋಡಬೇಕು ಕಿಚನಲ್ಲಿ ಏನಾದರೂ ಮಾಡೋಕ್ಕಿದೆಯಾ ಅಂತ. ಬಿಕಾಸ್ ಇವತ್ತು ಕುಕ್ ಮಾಡೋಕ್ಕೆ ಇಲ್ಲ ನನಗೆ, ಯಾಕಂದರೆ ನಿನ್ನೆ ನಾನು ಮಾಡಿದ್ದೆ ಒಂದು ಸಾಂಬಾರು. ಜೊತೆಗೆ ನನ್ನ ಹಸ್ಬೆಂಡ್ ಬರುವಾಗ ಏನಾದರೂ ಬಿಸಿ ಬಿಸಿ ಮಾಡುವ ಅಂತ ಹೇಳಿ. ಏನಂದರೆ ನನಗೆ ಕುಕ್ಕಿಂಗ್, ಆ್ಯಕ್ಚುಲಿ ನಾನೀಗ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಕಲ್ತಿದ್ದೀನಿ. ಹಾಗಾಗಿ ನಾನೀಗ ಏನಾದರೂ ಒಂದು ಕುಕ್ಕಿಂಗ್ ಎಲ್ಲ ಮಾಡೋದಾದರೆ, ಏನಾದರೂ ಕುಕ್ಕಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಏನಾದರೂ ಸ್ಪೆಷಲ್ ಏನಾದರೂ ಮಾಡೋದಿದ್ದರೆ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ. ಬಿಕಾಸ್ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಕರಿ ಆಗ್ಬೋದು, ಮ್ಯಾಂಗ್ಳೂರ್ ಸ್ಟೈಲ್ ಕೋರಿ ಸುಕ್ಕ, ಅದನ್ನೆಲ್ಲ ನಾನು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಏನಲ್ಲಿ ಇದ್ದೆ ನೋಡಿ ಊರಲ್ಲಿ, ಹಾಗೆಲ್ಲ ಕಲ್ತ್ಕೊಂಡು ಬಂದಿದ್ದೇನೆ. ಇಲ್ಲಿ ಯಾವಾಗಲೂ ಬೆಳಗ್ಗೆ ನನ್ನ ಮಮ್ಮಿ ನನಗೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ, ಯಾಕಂದರೆ ನನ್ನ ಜೊತೆ ಹಾಗೂ ನನ್ನ ಮಗಳ ತಶ್ಯ ಜೊತೆ ಮಾತಾಡಲಿಕ್ಕೆ ಡೈಲಿ ಒಂದು 2-3 ಟೈಮ್ಸ್ ಕಾಲ್ ಮಾಡೇ ಮಾಡ್ತಾರೆ, ವಿಡಿಯೋ ಕಾಲ್. ಹಾಗೆ ಈ ಥರ ಮಾತಾಡ್ತಾ ಇದ್ದೆ, ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೆಗೆಯುವ ಅಂತ ಹೇಳಿ ನಾನೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದೆ. ಹಾಯ್ ಎಲ್ಲರಿಗೂ. ಸೊ ಈಗ ಇಲ್ಲಿದು 6 PM ಆಗ್ತಾ ಇದೆ ಸಂಜೆ. ಸೊ ಲೆಟ್ ಮಿ ಶೋ. ಈಗ ನೋಡಿ ಅಲ್ಲಿ ಬೀಚ್ ಹತ್ರ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ. ಎಲ್ಲ ವಾಕ್ ಮಾಡ್ತಾರೆ ಇಲ್ಲಿ ನೋಡಿ, ಬೀಚ್ ಸೈಡ್ ವಾಕಿಂಗ್ ನೋಡಿ, ಈ ಥರ ನೋಡಿ. ಅಲ್ಲಿ ಈವನ್ ಬೀಚಲ್ಲಿ ಆಟ ಆಡ್ತಾನೆ ಇದ್ದಾರೆ. ಸೊ ದಿಸ್ ಈಸ್ ಅ ವ್ಯೂ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಹೋಟೆಲ್ ಇಲ್ಲಿ ನೋಡಿ, ಇದು ಕೂಡ ಒಂದು ಹೋಟೆಲ್. ಅಲ್ಲಿ ಅರಾಬಿಕಲ್ಲಿ ಬರೆದಿದ್ದಾರೆ, ಗೊತ್ತಿಲ್ಲ ಅದೆಂಥ ಹೋಟೆಲ್ ಅಂತ. ಈವನ್ ಅದು ಕೂಡ ಒಂದು ಹೋಟೆಲೇ ನೋಡಿ, ಅದು ವೈಟ್ ಕಲರ್. ಇನ್ನೊಂದು ನಿಮಗೆ ತೋರಿಸಬೇಕು, ನಾನು ಜಸ್ಟ್ ಈಗ ಅಬ್ಸರ್ವ್ ಮಾಡಿದಷ್ಟೇ. ಒಂದಲ್ಲಿ ವಿಲ್ಲಾದಲ್ಲಿ ಅದು ನನಗೆ ಏನಂತ ಗೊತ್ತಿಲ್ಲ, ಪಂಕಿನ ಅಥವಾ ಏನು ಒಂದಿದೆ, ತೋರಿಸ್ತೇನೆ, ಜಸ್ಟ್ ಚೆಕ್ ಮಾಡಿ. ಅದೆಂತ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಐ ಥಿಂಕ್ ಪಂಕಿನ್ ಇರಬೇಕು, ಆ ಥರ ಕಾಣಿಸುತ್ತೆ ನೋಡಿ. ಎಷ್ಟು ವೇಸ್ಟ್ ಆಗಿದೆ, ಯಾರೂ ತೆಗಿತಾ ಇಲ್ಲ ನೋಡಿ. ಇದು ಟೆರೆಸ್ ಮೇಲೆ ಈ ಥರ ಬಂದಿದೆ, ಯಾರು ಯೂಸ್ ಮಾಡಿಸ್ತಾ ಇಲ್ಲ ನೋಡಿ. ಈ ಕೆಳಗೆಲ್ಲ ಈಗ ಬಿಸಿಲಲ್ವಾ, ಆ್ಯಕ್ಚುಲಿ ಈಗ ಫುಲ್ ಹಾಟ್ ಅಲ್ವಾ ಇಲ್ಲಿ. ಸೊ ಹಾಗೆ ಅದಕ್ಕೆ ಯಾರು ಮೇಂಟೈನ್ ಮಾಡುವವರಿಲ್ಲ ಅಲ್ಲಿ ಹಾಗೆ.
ಈಗ ಸಂಜೆದು ಡಿನ್ನರ್ಗೆ ರೆಡಿ ಮಾಡೋಕ್ಕಿದೆ. ಸೊ ಚಪಾತಿ ಮತ್ತು ಬೀನ್ಸ್ ಮಾಡುವ ಅಂತ ಹೇಳಿ ಚಪಾತಿ ಮತ್ತು ಬೀನ್ಸ್, ಚಪಾತಿಗೆ ರೆಡಿ ಮಾಡಿ ಇಟ್ಟೆ, ಬಟ್ ಬೀನ್ಸ್ ಇನ್ನೂ ಆಗಬೇಕು. ಬಟ್ ನನ್ನ ಮಗಳು ಬಿಡ್ತಾ ಇಲ್ಲ ಅಲ್ಲಿ. ಸೊ ಈಗ ಇವಳನ್ನು ಮಲಗಿಸಿ ಆಮೇಲೆ ಸ್ಟಾರ್ಟ್ ಮಾಡಬೇಕು ಕುಕ್ಕಿಂಗ್ ಗೈಸ್. ಬಟ್ ಇವಳೀಗ ಮಲಗದಿದ್ದರೆ ಇಟ್ಸ್ ಆಲ್ರೆಡಿ 6:10 ಆಯಿತು ಇಲ್ಲಿ. ಸೊ ನೋಡಬೇಕು ಈಗ ಏನು ಮಾಡ್ತಾಳೆ ನನ್ನ ಪುಟ್ಟು ಅಂತ. ಸೊ ತಕ್ಷಣ ನಾವು ಪ್ರೀತಿಯಿಂದ ಪುಟ್ಟು ಅಂತ ಕರಿತೀವಿ. ಸೊ ಯಾವಾಗ ನಾವು ಪುಟ್ಟು ಅಂತ ಹೇಳ್ತೀವಿ ಆಗ ಹೀಗೆ ತಿರುಗಿ ನೋಡ್ತಾಳೆ ಪುಟ್ಟು ಅಂತ ಹೇಳುವಾಗ. ಅತ್ತೆ ಪುಟ್ಟು ಪುಟ್ಟು ಪುಟ್ಟು. ನನ್ನ ಮಗಳಂತೂ ಮಲಗೋಕೆ ಕೇಳ್ತಾ ಇಲ್ಲ. ಸೊ ನಾನು ಕುಕ್ ಮಾಡ್ತೇನೆ. ಸ್ವಲ್ಪ ಇಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೇನೆ, ಇನ್ನು ಸ್ವಲ್ಪ ಬಾಕಿದೆ, ಇನ್ನು ಕಟ್ ಮಾಡೋಕೆ ಇದೆ. ಆಮೇಲೆ ಸರಿ, ನಾನು ಅಂದ್ಕೊಂಡೆ ನಾರ್ಮಲ್ ವೀಡಿಯೋಸೇ ಮಾಡಿ ವಾಯ್ಸ್ ಓವರ್ ಕೊಡೋಣ ಅಂತ. ಬಟ್ ತುಂಬಾ ಡಿಫಿಕಲ್ಟ್ ಅದು, ಯಾಕಂದರೆ ವಾಯ್ಸ್ ಓವರ್ ಕೊಡಲಿಕ್ಕೂ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಳ್ಬೇಕು. ಅಂದರೆ ಅದಕ್ಕಂತಲೇ ವಾಯ್ಸ್ ಓವರ್ ಮಾಡೋಕ್ಕೇ ಅಂತ ಎಕ್ಸ್ಟ್ರಾ ಟೈಮ್. ಬಟ್ ಈ ಥರ ಡೈರೆಕ್ಟ್ ಮಾತಾಡಿದರೆ ಇಟ್ಸ್ ಈಸಿ. ಅಂದರೆ ಎಲ್ಲ ವೀಡಿಯೋಸ್ನ ಸೆಲೆಕ್ಟ್ ಮಾಡಿ ಅದರಲ್ಲೇ ಹಾಕಿಬಿಡ್ಬೋದು. ನಾನು ಡಿಸೈಡ್ ಮಾಡಿದೆ ಇನ್ನು ಕ್ಯಾಮರಾ ಮುಂದೆನೇ ಮಾತಾಡ್ತೀನಿ ಅಂತ. ಸೊ ಬೆಟರ್ ಅಲ್ವಾ, ಕ್ಯಾಮರಾ ಮುಂದೆ ಮಾತಾಡಿದರೆ ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು, ತುಂಬ ಈಸಿ ಆಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ಶೈ ಪರ್ಸನ್, ನಾನು ಯಾರ ಮುಂದೆ ಅಷ್ಟು ಮಾತಾಡಲ್ಲ. ಅಫ್ಕೋರ್ಸ್ ನನ್ನನ್ನು ನೋಡಿದವರಿಗೆ ಗೊತ್ತಿರ್ಬೋದು ನಾನು ಹೇಗಂತ. ಅಷ್ಟು ಮಾತಾಡಲ್ಲ, ಸ್ವಲ್ಪ ಸೈಲೆಂಟ್. ಬಟ್ ಈಗ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಿ ಅಂತ ನೋಡುವಾಗ ಅನಿಸ್ಬೋದು, ಓ ಸ್ವಾತಿ ಇಷ್ಟು ಆಕ್ಟಿವ್ ಇದ್ದಾಳ, ಸ್ವಾತಿ ಏಕೆ ಮಾತಾಡ್ತಾಳ ಅಂತ. ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋದೊಂದು ಇಷ್ಟನೇ. ಓಕೆ, ಈಗ ಎಲ್ಲ ಕಟ್ ಮಾಡಿ ಆಯಿತು. ನಾನು ನನ್ನ ಸ್ಟೈಲಲ್ಲಿ ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ಹೇಳಿದೆ. ನಾನು ಈಸಿಯೆಸ್ಟ್, ಅಂದರೆ ನಾನು ಟೊಮ್ಯಾಟೊ ಎಲ್ಲ ಹಾಕಲ್ಲ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿ. ಸೊ ಫಸ್ಟಿಗೆ ಒಂದು ಮೀಡಿಯಮ್ ಆನಿಯನ್, ಆಮೇಲೆ 4 ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2ರಿಂದ 3 ಬೆಳ್ಳುಳ್ಳಿ, ಆ್ಯಂಡ್ ಬೀನ್ಸ್, ಆಮೇಲೆ ಇದು ಬೇಕು ಎಂತ ಮಸ್ಟರ್ಡ್ ಸೀಡ್ಸ್. ಓಕೆ, ಸೊ ಇಷ್ಟು ಐಟಮ್ಸ್ ಇದ್ದರೆ ಸಾಕು. ನಂದು ಸಿಂಪಲ್ ಬೀನ್ಸ್ ರೆಸಿಪಿನ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಬನ್ನಿ. ಫಸ್ಟ್ ಒಂದು ಪ್ಯಾನ್ ಇಕ್ಕಿ ಆದಮೇಲೆ ಸ್ವಲ್ಪ ಸಾಕು ಕೊಕೊನಟ್ ಆಯಿಲ್, ಮಸ್ಟರ್ಡ್ ಸೀಡ್ಸ್ ಹಾಕ್ತೇನೆ. ನನಗಿದು ಸ್ಪೂನ್ ವೈಸ್ ಗೊತ್ತಿಲ್ಲ, ಬಟ್ ನಾನು ಅಂದಾಜಲ್ಲಿ ಹಾಕೋದು. ಓಕೆ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಓಕೆ, ಆನಿಯನ್ ಹಾಕಿ ಆಯಿತು. ಇದನ್ನು ಫ್ರೈ ಮಾಡಬೇಕು. ಇದು ಆನಿಯನ್, ಸೊ ಈ ಆನಿಯನ್ ಇದೆಯಲ್ವಾ, ಇದು ತುಂಬ ಗೋಲ್ಡ್ ಕಲರ್ ಆಗಬೇಕಂತ ಇಲ್ಲ. ಒಂದು ಸ್ವಲ್ಪ ಲೈಟ್ ಗೋಲ್ಡ್ ಬರುವಾಗ ನಾವು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಆಮೇಲೆ ಈ ಬೀನ್ಸನ್ನು ಹಾಕಿದ್ದೆ ಆಯಿತು. ನಾನು ತೋರಿಸ್ತೇನೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಈಗ ಇಷ್ಟು ಗೋಲ್ಡ್ ಆಗ್ತಾ ಬಂತಲ್ವ, ಇಷ್ಟು ಫ್ರೈ ಆಗುವಾಗ ಇದಕ್ಕೆ ಈಗ ಸ್ವಲ್ಪ ಸಾಲ್ಟ್ ಹಾಕುವ. ಸೊ ನಾನು ಅಂದಾಜು ಲೆಕ್ಕದಲ್ಲಿ ಹಾಕೋದು, ನನಗೆ ಸ್ಪೂನಲ್ಲೆಲ್ಲ ಗೊತ್ತಿಲ್ಲ. ಸೊ ಇಷ್ಟು ಸಾಲ್ಟ್, ಪೌಡರ ಹಾಕಬೇಕು. ಓಕೆ, ಈಗ ಇಷ್ಟ ಆಯ್ತಲ್ವ, ಇಷ್ಟ ಆದಮೇಲೆ ಈ ಬೀನ್ಸ್ ಕಟ್ ಮಾಡಿರೋದನ್ನು ಹಾಕಬೇಕು. ಓಕೆ, ಎಂತ ನೀರು ಹಾಕೋಕೆ ಇಲ್ಲ, ಜಸ್ಟ್ ಇದರಲ್ಲಿ. ಸೊ ಈಗ ಮುಚ್ಚಳ ಇರುವ ಸ್ಲೋ ಫ್ಲೇಮಲ್ಲಿ ಇಡಬೇಕಂದ್ರೆ ವೆರಿ ಸ್ಲೋ, ಅದು ನಿಧಾನವಾಗಿ ಬೇಯಬೇಕು. ಸ್ಲೋ ಅಲ್ಲಿ ಇಟ್ಟು ಅದನ್ನು ಬೇಯಿಸಬೇಕು. ಸೊ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದಿದ್ದರೆ ತುಂಬ ಟೇಸ್ಟ್ ಅಷ್ಟೇ ನಂದು. ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಬಟ್ ಈಗ ನನ್ನ ಹತ್ರ ಇಲ್ಲ. ಸೊ ಇಷ್ಟೇ. ಆ್ಯಂಡ್ ಇನ್ನು ನೆಕ್ಸ್ಟ್ ಚಪಾತಿಗೆ ನಮ್ಮ ಕರಿ ರೆಡಿಯಾಗಿದೆ. ಸೊ ನೋಡಿ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪನೂ ನಾನು ನೀರು ಹಾಕಿಲ್ಲ, ಎಂತ ಇಲ್ಲ. ಸ್ವಲ್ಪ ನೋಡಿ, ಅದು ಅಂದರೆ ಸ್ಟೀಲ್ ಅಲ್ವಾ, ಈ ಥರ ಆಗುತ್ತೆ. ಬಟ್
ನೀರು ಹಾಕೋದೆಲ್ಲ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಾಗ ಇದಾಗಲ್ಲ, ಬಟ್ ಇಟ್ಸ್ ವೆರಿ ನೈಸ್. ಸೊ ಇದು ನಂದು ಸಿಂಪಲ್ ಬೀನ್ಸ್ ಕರಿ. ಸಿಂಪಲ್ ಬೀನ್ಸ್ ಕರಿ ನಿಮಗೂ ಬೇಕಿದ್ದರೆ ನೀವು ಕೂಡ ಮಾಡ್ಕೊಳ್ಬೋದು, ಅಂದರೆ ಕುಕ್ಕಿಂಗ್ ಬರೋದವರಿಗೆ ಈಸಿ. ಆ್ಯಂಡ್ ನನ್ನ ಮಗಳು ಎತ್ಕೊಂಡು ಬಂದಿದ್ದಾರೆ ನೋಡಿ ನೋಡಿ ಎದ್ದು ಓಕೆ. ಈಗ ನಾನು ನನ್ನ ಮಗಳಿಗೆ ರಾಗಿ ಕೊಡ್ತೇನೆ ನೈಟ್ ಟೈಮ್. ಬಿಕಾಸ್ ಫುಲ್ ಡೇ ಅಲ್ಲಿ ಅವಳಿಗೆ ನಾನು 3 ಮೀಲ್ಸ್ ಕೊಡ್ತೀನಿ, ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ನೈಟ್. ಸೊ ಒಂದು ಮೀಲ್ ಆದರೂ ನಾನು ಅವಳಿಗೆ ರಾಗಿ ಕೊಡ್ತೇನೆ, ಬಿಕಾಸ್ ನ್ಯೂಟ್ರಿಷನ್ ಅಲ್ವಾ, ಆ್ಯಂಡ್ ಸ್ವಲ್ಪ ಹೆಲ್ದಿ ಕೂಡ. ಸೊ ಈಗ ನಿನ್ನೆ ಮತ್ತು ಇವತ್ತು ನಾನು ನೈಟ್ ರಾಗಿ ಕೊಡ್ತಾ ಇದ್ದೇನೆ. ಸೊ ರಾಗಿಗೆ ಸ್ವೀಟಿಗೋಸ್ಕರ ನಾನು ಒಂದು ಬನಾನಾ ಮಿಕ್ಸ್ ಮಾಡ್ತೀನಿ ಯಾವಾಗಲೂ. ವಿತ್ ಬನಾನಾ ರಾಗಿ ನಾನು ಕೊಡ್ತೇನೆ. ಸಮ್ಟೈಮ್ಸ್ ನಾನು ಆ್ಯಪಲ್ ಇದೆಯಲ್ಲ ಅದನ್ನು ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ರಾಗಿ ಜೊತೆ ಮಿಕ್ಸ್ ಮಾಡಿ ಕೊಡ್ತೇನೆ, ಅದು ಕೂಡ ಒಳ್ಳೆ ಸ್ವೀಟ್ ಕೊಡುತ್ತೆ. ಸೊ 2 ಇಲ್ಲಿ ತನಕ ಟ್ರೈ ಮಾಡಿದ್ದು. ಸೊ ಈಗ ಅವಳಿಗೆ ರಾಗಿ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನು ಇವಳಿಗೆ ಈಗ 1 ಸ್ಪೂನ್ ರಾಗಿ, 1.5 ಸ್ಪೂನ್ ಅಷ್ಟು ಹಾಕ್ತೀನಿ. ಆಮೇಲೆ ವಾಟರ್, 1 ಕಪ್ಪಷ್ಟು ವಾಟರ್. ಸೊ ಇದನ್ನು ಕಂಪ್ಲೀಟ್ ಆಗೋ ತನಕ ಈ ಥರ ಮಾಡ್ತಾ ಇರಬೇಕು, ಇಲ್ಲಾಂದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಥರ ಗಟ್ಟಿ ಆಗುತ್ತೆ. ಆಮೇಲೆ ಇದಕ್ಕೆ ನಾನು ಇಲ್ಲಾಂದರೆ ಬನಾನಾ ಸೈಜ್ ಮೇಲೆ ಡಿಪೆಂಡ್. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ನಾನು 1 ಬನಾನಾ ಮಿಕ್ಸ್ ಮಾಡಿ ಪ್ಯೂರಿ ಥರ ಕೊಡ್ತೇನೆ. ತುಂಬ ಇಷ್ಟ ಆಗುತ್ತೆ ಅವಳಿಗೆ ರಾಗಿ ವಿತ್ ಬನಾನಾ. ಹಾಗೆ ಇದು ಆಗಿತ್ತು ನನ್ನ ಒಂದು ಡೈಲಿ ನನ್ನ ರುಟೀನ್, ನಂದು ಹಾಗೆ ನನ್ನ ಮಗಳು ತಶ್ಯಂದು. ಹೀಗೆ ಇನ್ನೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.